ವಾಸಂತಿ, ನಾನು ನಿನ್ನನ್ನು ಕರೆಯುವವರೆಗೂ ನೆಟ್ಟ ದೃಷ್ಟಿಯಿಂದ ನೀನು ಈ ವೃಕ್ಷವನ್ನೇ ನೋಡುತ್ತಿರಬೇಕು. ಹೇಗಿದೆ? ತುಂಬಾ ಥ್ಯಾಂಕ್ಸ್ ಅಪ್ಪ. ತಗೋ ನಿನ್ ದುಡ್ಡು. ಲಗೇಜ್ ಎಲ್ಲ ಒಳಗಡೆ ಇಟ್ಟು ನೀ ಹೋಗು. ಉಬ್ಬಿ ಉಬ್ಬಿ, ಏ ಉಬ್ಬಿ ಉಬ್ಬಿ. ಆನಂದಪ್ಪ, ಚೆನ್ನಾಗಿದ್ದೀರಾ? ಅದು ಸರಿ, ಉಬ್ಬಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಸಂತೋಷ ಅವಳು ಸುತ್ತಾಡ್ಕೊಂಡ್ ಹೋಗಿದ್ದಾರೆ. ಅಲ್ಲ, ನಾನಿವತ್ ಬರ್ತೀನಿ ಅಂತ ಕಾಗದ ಬರ್ದಿದ್ದೀನಿ. ನನಗೋಸ್ಕರ ಕಾಯ್ತಿರ್ತಾಳೆ ಅನ್ಕೊಂಡಿದ್ದೆ. ಸರಿ, ಅದು ಹೋಲಿ. ಹುಷಾರಾಗಿದ್ದಾರೆ ತಾನೆ? ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆನಂದಪ್ಪ, ವಾಸಂತಿ ಸಂತೋಷ ಇಬ್ರು ಒಬ್ರನ್ನೊಬ್ರು ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಅವರಿಬ್ರು ಹೊಂದ್ಕೊಂಡಿರೋದ್ ನೋಡಿದ್ರೆ ನಿಮ್ ಸೋದರಳಿಗೆ ಬೇರೆ ಕಡೆ ಹೆಣ್ಣು ಹುಡುಕ್ಬೇಕಾದ್ದೇ ಇಲ್ಲ. ಆನಂದಪ್ಪ, ಅವಳು ಚೆನ್ನಾಗಾಗ್ಲಿ ಅಂತ ಅವಳಿಗೋಸ್ಕರ ಹಗಲು ರಾತ್ರಿ ಒಂದ್ ದೊಡ್ಡ ತಪಸ್ಸೇ ಮಾಡಿದ್ರಿ. ಹುಚ್ಚು ಆಸೆ ಆಯ್ತು. ಒಳ್ಳೆ ಹುಡುಗನೂ ಸಿಕ್ತ. ಎಂಥ ಅದೃಷ್ಟವಂತೆ. ಚೆನ್ನಾಗಿದ್ಯಾ ಸಂತೋಷ್? ನನ್ನ ಲೈಫಲ್ಲಿ ನಾನು ಯಾವತ್ತೂ ಇಷ್ಟು ಜಾಲಿ ಆಗಿರ್ಲಿಲ್ಲ ಮಾವ. ಉಬ್ಬಿ, ಸಂತೋಷವಾಗಿದ್ಯಾ? ನಿನಗೆ ನಿನ್ ಪಾಪನ್ ಬಿಟ್ಟು ಒಂದು ಕ್ಷಣನೂ ಬದುಕಿರಕ್ಕಾಗಲ್ಲ ಅಲ್ಲ?
ಮಾವಾ ಮಾವಾ ನಿನಗೊಂದು ಹ್ಯಾಪಿ ನ್ಯೂಸ್. ಐ ಲವ್ ಯುವರ್ ಪೇಷಂಟ್. ಅವಳು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಮಾವ? ಓ ಸಜ್ಜೋತೆ ಬಗ್ಗೆನಾ? ಡ್ಯಾಮೇಜ್. ಬೇರೆ ಮದುವೆ ಮಾಡ್ಕೊಡ್ರಾಯ್ತು. ನೀನ್ ಯಾವಾಗ ಊರಿಗೆ ಹೋಗೋದು? ಸದ್ಯದಲ್ಲೇ ಹೋಗ್ತೀನಿ. ಆದ್ರೆ ಹೋಗುವಾಗ ಒಬ್ಬನೇ ಹೋಗಲ್ಲ. ಇದೇನ್ ಮಾವ ನಡ್ಕೊಂಡು ಬರ್ತಾ ಇದೆಯಲ್ಲ ಗಾಡಿಯಲ್ಲಿ? ಸಂತೋಷ್ಗದು ಗಾಡಿ, ಆನಂದಂಗದು ರಥ ಕಣು. ನನ್ನ ರಥನ ನಾನೇ ಓಡಿಸ್ಬೇಕು. ಅದನ್ನ ಬೇರೆಯವರು ಓಡಿಸಿ ಅದಕ್ಕೇನಾದ್ರೂ ಜಖಮ್ ಆದ್ರೆ ನನಗೆ ತುಂಬಾ ದುಃಖ ಆಗತ್ತೆ. ಆಮೇಲೆ ಸಿಟ್ಟು ಬರುತ್ತೆ. ನನ್ನ ಮನಸ್ಸಲ್ಲಿ ಸಿಟ್ಟು ಹುಟ್ಟಿಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಯಶವಂತ ನಗರ ತೋಟದಲ್ಲಿ ಬಿಟ್ಬಿಟ್ಟು ಬಂದೆ.